ಈ ಬೆಕ್ಕಿಗೆ ಬರೋ ಒಳಗಡೆ ಎಲ್ಲಿಟ್ಟೆ ಮೀನು ಚೀಲನ ನೋಡ್ಕೊ ಬರ್ತೀನಿ, ತಗೋ ಬರ್ತೀನಿ. ಅಲ್ಲ, ಏನು ಹೇಳಿದ್ರ ಮೀನು ಮಾತ್ರ ಭಾಳ ಒಳ್ಳೇದಾಯ್ತಪ್ಪ. ಹೋಗಿ ರಾತ್ರಿ ತಗೋ ಬಂದಿದ್ದಕ್ಕೂ ಒಳ್ಳೇದಾಯ್ತು. ಭಾಳ ಫ್ರೆಶ್ ಐತೆ, ಚಂದ ಐತೆ, ನೋಡಕ್ಕೂ ಅಷ್ಟೇ ಭಾಳ ಚಂದ ಐತೆ. ಒಳ್ಳೊಳ್ಳೆ ಮೀನು ಸಿಕ್ಕಾವಪ್ಪ. ಒಳ್ಳೆ ಅಡುಗೆ ಮಾಡ್ಬೇಕು ಇವತ್ತು. ಅಲ್ಲಲ್ಲ, ಈ ಬೆಕ್ಕೆಲ್ಲ ಐತೆ, ಆಗಲೇ ಬಂದಾಯ್ತು ಮೀನು ಜಂಬಿಗೆ. ಇದಕ್ಕೆ ಏನು ಕೇಳಬೇಡ, ರಾತ್ರಿ ಎಲ್ಲ ಹುಡುಕಿ ಬಿಟ್ಟಿನಿ, ಎಲ್ಲಿ ಹೋಗ್ತಿ ಮಳೆಯಲ್ಲಿ ಸತ್ತಿದ್ದು ಹೋಯ್ತೇನೋ ಅಂತ ಹೇಳಿ. ಈಗ ಮೀನು ಜಂಬಿಗೆ ಕರೆಕ್ಟಾಗಿ ಬಂದದಪ್ಪ. ಅಲ್ಲ ಬೇಕೆ, ಈಗ ಹೊಡಿತೀನಿ ನೋಡು ತಲೆಗಿಲ್ಲಲ್ಲಿ. ಎಂತ ಈಗ ಬಂದು ಮೇಲ್ಗಡೆ ಕುತ್ಕೊಂಡಿಯಾ ಹಗ್ಗದ ಮೇಲೆ? ಆ ಕಡೆ ಹೋಗ, ನಂಗೆ ಮೀನು ಸೋಸಕ್ಕಾದ್ರೆ ಬಿಡು. ಬಂದ್ಬಿಡ್ತು ಮೀನು ಜಂಪ್ ಕಾಣಂಗಿಲ್ಲ. ಊರಿಂದ ಎಲ್ಲಿದ್ರು ಊರಿನ ಮೂಲಿಂದ ಬರ್ತದಪ್ಪ. ನೆನೆ ರಾತ್ರಿ ಎಲ್ಲಿ ಹೋಗಿದೆ ನೀನು? ಎಷ್ಟು ಹುಡುಕ್ತಾ ಗೊತ್ತಾ? ಅಲ್ಲ, ಅದು ಹೋದ ಇದರಿಂದ ಕಾಗಿ ಅತ್ತಿ ಮಾವನೇನು ಮೀನಂತ ಆಸೆ ಮಾಡ್ಕೊಂಡು ಬಂದಾರೆ. ಬೇಗ ಸಾರು ಮಾಡಿ ಒಂಚು ಕೊಲಿಗೆ ಇಡಬೇಕು ಬೇಗ. ಅಪ್ಪ, ಈ ಮೀನು ಸೋಸಕ್ಕೆ 2 ದಿನ ಬೇಕು. ಮೀನು ತಿನ್ನೋದಲ್ಲ, ಸೋಸದೆ ಬಹಳ ಆಗ್ಲೆ. ಬೇಗ ಒಂಚೂರು ಅಡುಗೆ ಮಾಡೋಣ. ಈ ಒನ್ನಿಗೆ ಸಾರು ಬೇಕು, ಒಂದಕ್ಕೆ ಫ್ರೈ ಆಗಬೇಕು. ಈ ರೊಟ್ಟಿ ಮಾಡೋಕ್ಕೆ ಏನಾಗಲ್ಲೇನು, ಇವಾಗ ಸ್ಕೂಲಿಗೆ ಲೇಟ್ ಆಗ್ತದೆ. ನಾನು ಒಂದು ಕೆಲಸ ಮಾಡ್ತೀನಿ, ಅನ್ನನೇ ಮಾಡಿ ಫ್ರೈ ಮತ್ತು ಸಾರು ಮಾಡ್ತೀನಿ. ಇಲ್ಲ ಮಾಡ್ಕೋತಾವ ಅವೆರಡು. ಅಮ್ಮ ಮೀನು ಸಾರು ಮಾಡಿದೆ, ನಾನು ಸ್ಮೆಲ್ ಬರ್ತಿತ್ತು. ಹೇಳೋಣ ಯಾಕ ನಿಂಗೆ ಅಮ್ಮ ಎಂತ ಮೀನಿನ ಮಾಡ್ತೈತೆ ಅಂತ ಹೇಳಿ? ನೀವತ್ತು ಕೇಳೋದೇ ಇಲ್ಲ. ಸುಮ್ಮನೆ ಕುತ್ಕೊಳ್ಳ ಹುಡುಗ ನಿನ್ನೊಂದು. ಯಾವಾಗಲೂ ದಿನ ಬೆಳಿಗ್ಗೆ ಬರೀ ನಿಂಗೆ ಮೀನು ಸಾರಿನ ಜಪ. ದಿನ ಬೆಳಿಗ್ಗೆ ಅಮ್ಮ ಎಂತ ಮಾಡದೆ ಅಂತೀಯ. ಇವತ್ತೇನೋ ನಿಜ ಆಗದೆ ಅಂತ ಹೇಳಿ ಕುಣಿಬೇಡ, ಸುಮ್ಮನೆ ಕುತ್ಕ. ಎಂತದ್ರ ನಿಮ್ಮಿಬ್ರದ ಬೆಳಿಗ್ಗೆ ಶುರು ಮಾಡ್ಕೊಂಡ್ರ? ಏನಕ್ಕೂ ಮುಂಚೆನೇ ಜಗಳಪ್ಪ. ತಿಂದಿದ್ದು ಹೆಂಗೆ ಕರ್ತದಂತ ಗೊತ್ತಿಲ್ಲ, ಜಗಳ ಆಡ್ಕೊಂಡೆ ಕರ್ಕತ್ತೇನು? ಎಂತ ಹೋಗಿ ಫಸ್ಟ್ ಬ್ರಷ್ ಮಾಡ್ಕೊ ಬನ್ನಿ. ಮಾಡ್ಕೊ ಬಂದ್ರ? ಅಲ್ಲೇಮ್ಮ, ನಿನ್ ಬ್ರಷ್ ಕತೆ ಹಂಗಿರ್ಲಿ, ನಿನ್ ಮಗಕ್ಕೆ ಇಷ್ಟ ಅಂತ ಹೇಳಿ ಬರೀ ಸಾರೆ ಮಾಡಿಯಲ್ಲ. ನಂಗೆ ಗೊತ್ತಿತ್ತು ನೀ ಯಾವಾಗಲೂ ಮಗ. ನಂಗೆ ಸಾರು ಇಷ್ಟ ಇಲ್ಲ ಅಂತ ಗೊತ್ತು, ಆದ್ರೆ ನೀ ಎಂತ ಮಾಡಿಯ ನೋಡ. ಇರ್ಲಿ, ನಂಗೆ ಬರೀ ಅಡ್ಜಸ್ಟ್ ಮಾಡ್ಕೊ. ಚಿಕ್ಕ ಮಗ ಅಂತ ಹೇಳದಾಯ್ತು. ಇರ್ಲಿ. ಎಂತದ ಪುಟ್ಟಿ ನಿಂದ? ನೀ ಫಸ್ಟ್ ಹೋಗಿ ಬ್ರಷ್ ಮಾಡ್ಕೊ ಬಾ. ಬೆಳಿಗ್ಗೆ ಏಳಕ್ಕೂ ಮುಂಚೆನೇ ಅಳಕ್ ಸ್ಟಾರ್ಟ್ ಮಾಡ್ತದೆ. ಎಂತ ಹುಡುಕಿನೇನು? ಹೋಗ್ ಬಾ, ಎಲ್ಲದು ಮಾಡಿ ಹೋಗ್. ಅಮ್ಮ ಮೀನ್ಸರ್ ಮಾಡಿದೆ, ಅಮ್ಮಂಗೆ ನಾನೇ ಇಷ್ಟ. ಏ ಪುಟ್ಟಿ ತಮ್ಮಣಿ, ಬಂದ್ರೆ ಶಾಲೆಗೆ ಲೇಟ್ ಆಗಲ್ಲ ನಿಮ್ದು? ಐತ ಕುತ್ಕೊಳ್ಳಿ, ತಿನ್ನಕ್ ಬನ್ನಿ ಬೇಗ. ನಾ ರೊಟ್ಟಿ ಗಿಟ್ಟಿ ಮಾಡ್ಲಾ, ಈಗ ಮತ್ತೆ ಶುರು ಹತ್ಕೋಬೇಡಿ. ಅನ್ನ ಮಾಡಿನಿ, ನಿಮಗೆ ಬಗೆದೆಲ್ಲ ಮಾಡ್ಬೇಕಲ್ಲ. ಬೇಗ ಬನ್ನಿ. ಎಲ್ಲಿ ನಿಮ್ಮಪ್ಪ? ಊಟ ಟೈಮಿಗೆ ತಿಂಡಿ, ಊಟ ಟೈಮಿಗೆ ಎಲ್ಲರೂ ಹೊರಗೆ ಹೋಗ್ಬಿಡೋದು. ಆಗಕ್ಕೂ ಮುಂಚೆ ಇನ್ನೂ ಆಗ್ಲನೇ ಅಂತ ಹೇಳೋದು. ರೆಡಿ ಆದ ತಕ್ಷಣ ಮನಸ್ಸು ಕಾಣಂಗಿಲ್ಲ. ಓ ಅಮ್ಮ, ಮಾಡಿಯನ್ನೇ ಫ್ರೈನ? ಸುಮ್ಮನೆ ಹತ್ನಲ್ಲೇ ಹೇಳುದಲ್ಲ ನೀನಾಗ್ಲೇ. ನಿಂಗೆ ಅಳದ್ ಬಿಟ್ಟು ಮತ್ತೆ ಎಂತ ಗೊತ್ತೈತೆ? ಕುತ್ಕ ತಿನ್ನು. ಏ ಹುಡ್ಗ, ಹಾರಾಡ್ ಕುಣಿಬೇಡ. ತಗಳ ತಟ್ಟೆ ಗಿಟ್ಟ ಮೈ ಮೇಲೆ ಬೀಳ್ಸ್ಕೊಂಡ್ರೆ ಲಕ್ಕಿ ಕೋರ್ ಮುರ್ತು ಹೋಗ್ಬೇಕು, ಹಂಗೆ ಬಾರಿಸ್ತೀನಿ. ಕುತ್ಕ ತಿನ್ನು. ಬೇಗ ರೆಡಿಯಾಗಿ ಬೇಗ ತಿನ್ಕೊಂಡು. ಮತ್ತೆ ಮೀನ್ ಸ್ಮೆಲ್ ಬರ್ತದೆ. ಕೈನ ಚಂದ ಮಾಡಿ ತೊಳೆದಿ ಆಮೇಲೆ ಯೂನಿಫಾರ್ಮ್ ಎಲ್ಲ ಹಾಕೊಳ್ಳಿ, ಗೊತ್ತಾದ? ಮತ್ತೆ ಇಡೀ ಸಾಲಿ ಗೊತ್ತಾಗದ್ ಬೇಡ ನಮ್ಮನೆ ಮೀನ್ ಪಲ್ಯ ಮಾಡಾರೆ ಅಂತ ಹೇಳಿ. ಅರ್ಥ ಆಯ್ತಲ್ಲ? ಬೇಗ ತಿನ್ಕೊ ಹೋಗಿ. ಆತೆ ಅಮ್ಮ, ತಿನ್ನು ಕತ್ರು ಬಿಡು. ನಾ ಎಂತ ಕೈ ತೊಳ್ಕೊತೀನಿ, ನಿನ್ನ ಮಗುಗೆ ಹೇಳು. ಅದೇ ಕೈಯಲ್ಲಿ ತಿಂತಾನೆ, ಹಾಗೆ ಹೋಗ್ತಾನೆ. ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ಮಾನ ಮರ್ಯಾದೆ ತೆಗಿತಾನೆ. ಮೊದಲು ನಾನು ಸಾಲಿ ಚೇಂಜ್ ಮಾಡಬೇಕು. ಇವನಿಂದ ನನಗೆ ಉದ್ಧಾರ ಆಗಲ್ಲ. ಎಲ್ಲ ಟೀಚರ್ಸ್ ಹತ್ರ ಬಯಸ್ಕೋಬೇಕು ನಾನೇ. ಪುಟಿಯೇ, ಸಿಟ್ಟು ಬಸ್ಬೇಡ ಈಗ. ಬಯಸ್ಕೊತೀರಾ? ಹಾಗೆ ಉಪವಾಸ ಹೋಗ್ತೀರಾ